ತಂದೆ ತಾಯಿಯನ್ನ ನೋಡ್ತಿದ್ದ ಹಾಗೆ ರೇವಣ್ಣ ಅವರು ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ. ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. ರೇವಣ್ಣ ಅವರು ಕುಟುಂಬಸ್ಥರನ್ನ ನೋಡ್ತಿದ್ದ ಹಾಗೆ ಭಾವುಕರಾಗಿದ್ದಾರೆ. ಇಲ್ಲಿಯವರೆಗೂ ಅಂದ್ರೆ 25 ವರ್ಷಗಳ ತಮ್ಮ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯಾದ ಕಪ್ಪು ಚುಕ್ಕೆ ಇರಲಿಲ್ಲ, ಯಾವುದೇ ಕಳಂಕಗಳು ಇರಲಿಲ್ಲ. ಈಗ ದಿಢೀರ್ ಅಂತ ಬಂದಂತಹ ಇಂಥ ಆರೋಪ ಮತ್ತು 6 ದಿನಗಳ ಜೈಲು ವಾಸ ಮತ್ತು ಈ ದಿನಗಳಲ್ಲಿ ಅವರ ಕುಟುಂಬಸ್ಥರಿಂದ ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡಿದ್ದು, ಇದೆಲ್ಲವೂ ಕೂಡ ಸಹಜವಾಗಿ ಅವರಿಗೆ ದುಃಖಿತರಾಗೋದಕ್ಕೆ ಕಾರಣವಾಗಿರುತ್ತೆ. ಹಾಗಾಗಿ ತಂದೆ ತಾಯಿಯನ್ನ ಕಂಡ ಕೂಡಲೇ ಅವರು ಕಣ್ಣೀರು ಹಾಕಿದ್ದಾರೆ, ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. ಆ ನಂತರದಲ್ಲಿ ಮುಂದಿನ ನಡವಳಿಕೆಗಳು ಏನು, ಮುಂದೆ ಹೇಗೆ ನಮ್ಮ ಒಂದು ನಿರ್ಧಾರಗಳು ನಿಯಮಗಳು ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇದೆ. ಸಹಜವಾಗಿ ರೇವಣ್ಣ ಅವರು ಅಂದ್ರೆ ಈ ಬಂಧನ ಆದ ನಂತರದಲ್ಲಿ ಅವರು ಹೇಳಿದ್ರು ಇದೊಂದು ರಾಜಕೀಯ ಷಡ್ಯಂತ್ರ ಅಂತ. ನಿನ್ನೆ ಅಷ್ಟೇ GT ದೇವೇಗೌಡ ಅವರು ಕೂಡ ಹೇಳ್ತಾ ಇದ್ರು, ಜೈಲಿನಲ್ಲೂ ಕೂಡ ಅವರು ಕಣ್ಣೀರು ಹಾಕಿದ್ರು. ಸುಮಾರು 10 ನಿಮಿಷ ಮಾತನಾಡಿದೆ. ಆ ಸಂದರ್ಭದಲ್ಲಿ ಅವರು ಬಹಳಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಏನಾದ್ರೂ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋದ್ರಲ್ಲಿ ಅರ್ಥ ಇದೆ, ತಪ್ಪೇ ಇಲ್ಲದೆ ನಾನು ಹೇಗೆ ಈ ಒಂದು ಶಿಕ್ಷೆಯನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಇದನ್ನು ಹೇಗೆ ಎದುರಿಸೋದು ಅನ್ನುವಂತಹ ನಿಟ್ಟಿನಲ್ಲಿ ಬಹಳ ನೊಂದು ಮಾತನಾಡಿದ್ರು ಅಂತ. ಸಹಜವಾಗಿ ಇವತ್ತು ಅವರ ತಂದೆ ತಾಯಿಯನ್ನ ಕಂಡ ಕೂಡಲೇ ಆ ಒಂದು ಎಮೋಷನ್ಸ್ ಹೊರಗೆ ಬಂದಿರುತ್ತೆ. ಹಾಗಾಗಿ ತಂದೆ ತಾಯಿಯನ್ನ ಕಂಡ ಕೂಡಲೇ ಕಣ್ಣೀರು ಹಾಕಿದ್ದಾರಂತೆ ರೇವಣ್ಣ ಬೆಂಬಲಿಗರಿಂದ ಜೈಕಾರವನ್ನ ಮೊಳಗಿಸಲಾಯಿತು, ಸಂಭ್ರಮಾಚರಣೆಯನ್ನ ಮಾಡಲಾಯಿತು. ದೇವೇಗೌಡರ ನಿವಾಸದ ಬಳಿ ಕಾರ್ಯಕರ್ತರು ಜಮಾವಣೆಗೊಂಡಿದ್ರು. ನೇರವಾಗಿ ಅವರು ಅಲ್ಲಿ ಬರ್ತಾರೆ ಅನ್ನುವಂತಹ ಒಂದು ಮಾಹಿತಿ ಇದ್ದದ್ರಿಂದ ಸಹಜವಾಗಿ ಅಲ್ಲಿ ಸೇರ್ಕೊಂಡಿದ್ರು ಬೆಂಬಲಿಗರೆಲ್ಲರೂ ಕೂಡ. ಅವರು ಬರ್ತಿದ್ದ ಹಾಗೆ ರೇವಣ್ಣ ಅವರಿಗೆ, ದಳಪತಿಗಳಿಗೆ ಜೈಕಾರವನ್ನ ಹಾಕೋದಕ್ಕೆ ಆರಂಭ ಮಾಡಿದ್ರು. ಇದೆಲ್ಲದರ ಬೆನ್ನಲ್ಲೇ HD ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದು, ಸಂಭ್ರಮಾಚರಣೆ ಮಾಡುವಂತಹ ಸಮಯ ಅಲ್ಲ ಇದು, ಸತ್ಯಾಸತ್ಯತೆ ಏನು ಅದು ಹೊರಗೆ ಬರಲಿ, ಇನ್ನೂ ಸಮಯ ಇದೆ, ಈಗಲೇ ಆ ಒಂದು ನಿರ್ಧಾರಕ್ಕೆ ಬರಬೇಡಿ ಅಂತ ಕಾರ್ಯಕರ್ತರಿಗೆ ಅವರು ಕರೆ ಕೂಡ ಕೊಟ್ಟಿದ್ರು. ದೇವೇಗೌಡರ ನಿವಾಸದ ಮುಂಭಾಗ ಭಾರಿ ಸಂಖ್ಯೆಯಲ್ಲೇ ಬೆಂಬಲಿಗರು ಸೇರ್ಪಡೆಯಾಗಿದ್ದನ್ನ ಗಮನಿಸಬಹುದಾಗಿದೆ. ಅವರ ಆಪ್ತರೆಲ್ಲರೂ ಕೂಡ ರೇವಣ್ಣ ಪರವಾಗಿ ಘೋಷಣೆಗಳನ್ನ ಮೊಳಗಿಸಿದ್ರು, ಜೈಕಾರವನ್ನ ಕೂಗಿದ್ರು. ಅವರಿಗೆ ರಾಜಕೀಯವಾಗಿ ಈ ರೀತಿಯ ಒಂದು ಶಿಕ್ಷೆ ಆಗಿದೆ, ಜೈಲುವಾಸವನ್ನ ಅನುಭವಿಸುವಂತಹ ಪರಿಸ್ಥಿತಿಯನ್ನ ತಂದೊಡ್ಲಾಯಿತು, ಅವರು ಅಮಾಯಕರು, ಅವ್ರಿಗೇನು ಆಗಿಲ್ಲ, ಅವ್ರೇನು ಮಾಡಿಲ್ಲ ಅನ್ನುವಂತಹ ಒಂದು ನಿರ್ಧಾರ ನಿಲುವು ಆ ಕಾರ್ಯಕರ್ತರಲ್ಲಿರೋದು. ಹಾಗಾಗಿಯೇ ಅವರೆಲ್ಲರೂ ಕೂಡ ಇವತ್ತು ರೇವಣ್ಣ ಅವ್ರನ್ನ ನೋಡ್ಬೇಕು ಅಂತ ಬಂದದ್ದು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ಸಹಜವಾಗಿ ಅವರು 6 ದಿನಗಳ ಜೈಲುವಾಸ ಮುಗಿಸಿ ಹೊರಗೆ ಬರ್ತಿದ್ದ ಹಾಗೆ ಅವರ ಬೆಂಬಲಿಗರಲ್ಲಿ ಸಂಭ್ರಮ ಮನೆ ಮಾಡಿತ್ತು, ಜೈಕಾರವನ್ನ ಕೂಗಿದ್ರು, ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ರು ಅವರ ಎಮೋಷನ್ಸ್ ನ. ಸೊ ಅದು ಈ ಸಂದರ್ಭದಲ್ಲಿ ಸೂಕ್ತ ಅಲ್ಲ ಅನ್ನೋದು HD ಕುಮಾರಸ್ವಾಮಿ ಅವರ ಮಾತು ಕೂಡ ಆಗಿತ್ತು. ಹೇಗಿತ್ತು ಆ ಸಿಚುವೇಶನ್? ದಿವ್ಯ, ಈಗಾಗಲೇ ಅವರ ಮನೆ ಮುಂಭಾಗ ಸಾಕಷ್ಟು ಸಂಖ್ಯೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಹೆಚ್ಚಾಗಿ ಬೆಂಬಲಿಗರು ಬರ್ತಾ ಇದ್ದಾರೆ. ರೇವಣ್ಣ ಅವ್ರನ್ನ ನೋಡಬೇಕು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಜೊತೆಗೆ ದೊಡ್ಡಗೌಡರನ್ನು ಕೂಡ ಭೇಟಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಹೆಚ್ಚಾಗಿ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಜೈಲಿಗೆ ಪರಪ್ಪನಗ್ರಹಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಗಿದ್ದಂತ ಒಂದಷ್ಟು ನೋವೇನಿದೆ ಅದನ್ನ ಅಲ್ಲಿನ ಸ್ಥಳೀಯ ನಾಯಕರು ಇರ್ಬೋದು, ಜೊತೆಗೆ ಕಾರ್ಯಕರ್ತರು ಇರ್ಬೋದು, ಬೆಂಬಲಿಗರು ಇರ್ಬೋದು, ಅದನ್ನ ಬಹಿರಂಗವಾಗಿ ಅವರು ವ್ಯಕ್ತವನ್ನ ಪಡಿಸಿದ್ರು. ಅದೇ ನಿಟ್ಟಿನಲ್ಲಿ ಇವತ್ತು ಅವರು ಆಚೆ ಬರ್ತಾ ಇದ್ದಾಗೇನೆ ಅವ್ರನ್ನ ಮೀಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಬಂದಿದ್ದಾರೆ. ಬಟ್ ಇವರ ಎಲ್ಲರ ಬಾಯಲ್ಲಿ ಬರ್ತಾ ಇರುವಂತದ್ದು ಒಂದೇ ಮಾತು, ರೇವಣ್ಣ ಅವರ ವಿರುದ್ಧ ಆಗಿರುವಂತದ್ದು ರಾಜಕೀಯ ಷಡ್ಯಂತ್ರ ಆದ ಕಾರಣಕ್ಕಾಗಿ ಇವತ್ತು ರೇವಣ್ಣರವನ್ನ ಜೈಲಿಗೆ ಕಳಿಸುವಂತ ಕೆಲಸವನ್ನ ರಾಜಕೀಯವಾಗಿ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಸಾಕಷ್ಟು ಆಕ್ರೋಶ ಆರೋಪಗಳನ್ನ ಮಾಡೋದ್ರ ಜೊತೆಗೆ ಮನೆ ಮುಂಭಾಗಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗುವುದರ ಮುಖಾಂತರ ಕೂಡ ಆಕ್ರೋಶವನ್ನು ಹೊರಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಸದ್ಯ ಅವರೆಲ್ಲರನ್ನ ಕೂಡ ಮೀಟ್ ಮಾಡುವಂತ ನಿಟ್ಟಿನಲ್ಲಿ ರೇವಣ್ಣ ಅವರು ಆಚೆ ಬರ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಒಂದಷ್ಟು ಬೆಂಬಲಿಗರು, ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂತಹ ಬೆಂಬಲಿಗರು ಏನಿದ್ದಾರೆ ಅವರೆಲ್ಲರೂ ಕೂಡ ಕಾಯ್ತಾ ಇರುವಂತದ್ದು ಗಮನಿಸ್ತಾ ಇದ್ದೀರಿ. ಅವರ ಮನೆ ಗೇಟ್ ಮುಂಭಾಗ ನಿಂತವರಿಗೆ ಜೈಕಾರವನ್ನು ಹಾಕುವಂಥದ್ದು, ಅವರು ಆಚೆ ಬರ್ತಾರೆ, ಅವ್ರನ್ನ ಮೀಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ವೆಯ್ಟ್ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರನ್ನ ಮೀಟ್ ಮಾಡುವಂತ ಸಾಧ್ಯತೆ ಇದೆ. ಬಹಳ ಪ್ರಮುಖವಾಗಿ ಹಾಸನದ ವಿಚಾರದಲ್ಲಿ ಆದಂತಹ ಒಂದಷ್ಟು ಬೆಳವಣಿಗೆಗಳೇನಿದೆ, ಅಲ್ಲಿನ ರಾಜಕೀಯ ಅಂದ್ರೆ JDSಗೆ ಒಂದಷ್ಟು ಮೇಜರ್ ಆಗಿ ಸಮಸ್ಯೆಗಳಾಗಬಹುದು. ಜೊತೆಗೆ ಅಲ್ಲಿನ ಸ್ಥಳೀಯ JDS ನಾಯಕರು ಏನಿದ್ರು ಅವರಿಗೆ ಒಂದಷ್ಟು ಮನಸ್ಸಿಗೆ ನೋವಾಗಿದೆ ಅನ್ನುವಂಥ ಮಾತುಗಳಿತ್ತು. ಸದ್ಯ ಅವರೆಲ್ಲರೂ ಕೂಡ ಈಗ ಸದ್ಯಕ್ಕೆ ಸ್ಥಳಕ್ಕೆ ಬಂದಿರುವಂತಹ ಕಾರಣಕ್ಕಾಗಿ ಬಂದಿರುವಂತಹ ಪ್ರಮುಖರನ್ನ ಭೇಟಿಯಾಗಿ ಅವರ ಜೊತೆ ಮಾತುಕತೆಯನ್ನ ನಡೆಸಬೇಕು. ಜೊತೆಗೆ ಏನೆಲ್ಲ ಬೆಳವಣಿಗೆಗಳಾಯ್ತು ಅಂದ್ರೆ, ಇವರು ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯ್ತು ಎಲ್ಲವನ್ನ ಕೂಡ ಅವ್ರ ಜೊತೆ ಚರ್ಚೆಯನ್ನ ಮಾಡ್ಲಿಕ್ಕೆ ಬೇಕಾದಂತಹ ಸಿದ್ಧತೆ ತಯಾರಿಗಳು ಕೂಡ ಅಲ್ಲಿ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಬಂದಿರುವಂತಹ ಕಾರ್ಯಕರ್ತರು, ಬೆಂಬಲಿಗರು ಏನಿದ್ದಾರೆ ಅವರನ್ನ ಕೂಡ ಭೇಟಿಯಾಗಿ ಏನೆಲ್ಲ ಆಗಿದೆ ಅನ್ನುವಂಥ ವಿಚಾರಗಳನ್ನ ಕೂಡ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ ರೇವಣ್ಣ ಅವರು. ರೈಟ್, ಅಂದ್ರೆ ಈಗ ಈ ಎರಡೂ ಪ್ರಕರಣಗಳನ್ನು ಡಿಫ್ರೆಂಟ್ ಆಗಿ ನೋಡ್ತಾ ಇದ್ದಾರೆ ಬೆಂಬಲಿಗರು, ರೇವಣ್ಣದು ಮತ್ತು ಪ್ರಜ್ವಲ್ ರೇವಣ್ಣದು. ರೇವಣ್ಣ ಅವರ ವಿಷಯದಲ್ಲಿ ಓಪನ್ ಆಗಿ ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ ಅನ್ನುವಂತಹ ನಿಲುವಿಗೆ ಬಂದಾಗಿದೆ. ಪ್ರಜ್ವಲ್ ವಿಷಯವಾಗಿ ಯಾರು ಕೂಡ ಮಾತನಾಡ್ತಾ ಇಲ್ಲ. ಬಟ್ ಇದರ ಬೆನ್ನಲ್ಲೇ ಇದು ಕೂಡ ಜಾಯಿಂಟ್ ಆಗಿ ಹೋಗ್ತಾ ಇದೆಯಾ, ಆ ಲಕ್ಷಣಗಳು ಕಾಣಿಸ್ತಾ ಇದೆಯಾ ರಾಘು?
ಖಂಡಿತವಾಗಿಯೂ ದಿವ್ಯ, ಯಾಕಂದ್ರೆ ಘಟನೆಯನ್ನು ನೋಡಿದಂತ ಸಂದರ್ಭದಲ್ಲಿ ಘಟನೆ ಆದ ಬಳಿಕ ಅಂದ್ರೆ ಈ ಬೆಳವಣಿಗೆಗಳೆಲ್ಲ ಆದ ಬಳಿಕ ಕಾರ್ಯಕರ್ತರಲ್ಲಿ ಒಂದಷ್ಟು ಗೊಂದಲಗಳಿತ್ತು. ಆ ಬೆನ್ನಲ್ಲೇ ರೇವಣ್ಣ ಅವರು ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆದ ಬಳಿಕ ರೇವಣ್ಣ ಅವರು ಯಾಕೆ ಅರೆಸ್ಟ್ ಆದ್ರು ಅನ್ನುವಂತ ಒಂದಷ್ಟು ಗೊಂದಲ ಸಾಮಾನ್ಯವಾಗಿ ಕಾರ್ಯಕರ್ತರಲ್ಲಿ ಇತ್ತು. ಅದಾದ ಬಳಿಕ ಕಿಡ್ನಾಪ್ ಕೇಸ್ ಬರುತ್ತೆ. ಕಿಡ್ನಾಪ್ ಕೇಸ್ ಆದ ಬಳಿಕ ಸಂತ್ರಸ್ತೆ ನೀಡಿದಂತ ಹೇಳಿಕೆಗಳು ಎಲ್ಲವನ್ನ ಕೂಡ ನೋಡಿದಂತ ಸಂದರ್ಭದಲ್ಲಿ ಇದು ರಾಜಕೀಯ ಷಡ್ಯಂತ್ರ ಅನ್ನುವಂಥದ್ದು ನೇರ ಆರೋಪ ಬೆಂಬಲಿಗರದು. ಅದೇ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಪ್ರಜ್ವಲ್ ಅವರ ವಿಚಾರ ಅಂದ್ರೆ ಅವರ ಪ್ರಕರಣ ಏನಿದೆ ಆ ಪ್ರಕರಣಕ್ಕೂ ರೇವಣ್ಣ ಅವರಿಗೆ ಇರುವಂತಹ ಸಂಬಂಧ ಏನು ಅನ್ನುವಂಥದ್ದನ್ನ ನೇರವಾಗಿ ಇವರು ಪ್ರಶ್ನೆಯನ್ನ ಮಾಡುವಂಥದ್ದು, ಜೊತೆಗೆ ಅವೆರಡಕ್ಕೂ ಆಗಿರುವಂತಹ ವ್ಯತ್ಯಾಸಗಳನ್ನ ಖುದ್ದು ಇವರೇ ಚರ್ಚೆಯನ್ನ ಮಾಡಿ ಇದರಲ್ಲಿ ರಾಜಕೀಯ ಷಡ್ಯಂತ್ರ ಅನ್ನುವಂಥ ಆರೋಪಗಳನ್ನ ನೇರವಾಗಿ ಮಾಡ್ತಾ ಇದ್ದಾರೆ. ಸೊ ಅದೇ ಕಾರಣಕ್ಕಾಗಿ ಇವತ್ತು ರೇವಣ್ಣ ಅವರನ್ನ ಖುದ್ದು ಭೇಟಿ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿಯೇ ಸದ್ಯ ನೇರವಾಗಿ ಬಂದಿದ್ದಾರೆ. ಅದಾದ ಬಳಿಕ ಈಗ ರೇವಣ್ಣ ಅವರನ್ನ ಭೇಟಿ ಆಗ್ಲಿಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಅವ್ರಿಗೆ ಅವಕಾಶವನ್ನ ಕೂಡ ಮಾಡಿಕೊಡುವಂತ ವ್ಯವಸ್ಥೆಗಳಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಒಂದಷ್ಟು ಜನ ಯಾರೆಲ್ಲ ಪ್ರಮುಖ ನಾಯಕರಿದ್ದಾರೆ ಅವರಿಗೆ ಅವಕಾಶಗಳನ್ನ ಮಾಡಿಕೊಡುವಂತ ನಿಟ್ಟಲ್ಲಿ ಮನೆ ಮುಂಭಾಗ ಒಂದಷ್ಟು ತಯಾರಿಗಳು ಆಗ್ತಾ ಇದೆ. ಅವರೆಲ್ಲರನ್ನ ಕೂಡ ಭೇಟಿ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆ ಇರುವಂತ ಕಾರಣಕ್ಕಾಗಿ ಒಂದಷ್ಟು ಜನರನ್ನ ಅಂದ್ರೆ ಪ್ರಮುಖ ನಾಯಕರು ಯಾರಿದ್ದಾರೆ ಅವರಿಗೆ ಒಂದಷ್ಟು ಜನಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ನಂತರದಲ್ಲಿ ಅವರು ಭೇಟಿಯಾಗಿ ವಾಪಸ್ ತೆರಳುತ್ತಾರೆ. ಬಟ್ ಇರುವಂತದ್ದಂತೂ ಸ್ಪಷ್ಟವಾಗಿದೆ, ರೇವಣ್ಣ ಅವರ ವಿಚಾರದಲ್ಲಿ ರಾಜಕೀಯ ಷಡ್ಯಂತ್ರ ಅನ್ನುವಂತ ಗಂಭೀರ ಆರೋಪ ಇರುವಂತ ಕಾರಣಕ್ಕಾಗಿ ಸದ್ಯ ರಾಜ್ಯ ಸರ್ಕಾರದ ವಿರುದ್ಧ ಬೆಂಬಲಿಗರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ದಿವ್ಯಾ, ಓಕೆ ರಾಘು, ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀನಿ. ಸದ್ಯ ದೇವೇಗೌಡರ ನಿವಾಸದಲ್ಲಿ ಸುದೀರ್ಘ ಸಮಾಲೋಚನೆಯಲ್ಲಿ ತೊಡ್ಕೊಂಡಿದ್ದಾರೆ ರೇವಣ್ಣ, ಕುಮಾರಸ್ವಾಮಿ, ದೇವೇಗೌಡರು. ಮುಂದಿನ ರಾಜಕೀಯ ಹೋರಾಟ ಮತ್ತು ಕಾನೂನಾತ್ಮಕ ಹೋರಾಟ ಹೇಗಿರಬೇಕು ಅನ್ನುವಂತಹ ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ಬೆನ್ನಲ್ಲೇ ಅವರ ನಿವಾಸದ ಮುಂಭಾಗ ಭಾರೀ ಬೆಂಬಲಿಗರ ಸಂಖ್ಯೆ ಕೂಡ ಜಮಾವಣೆಗೊಳ್ತಾ ಇದೆ.